ರೈತರಿಗೆ ಕೃಷಿ ಸಾಲವನ್ನು ಚನ್ನರಾಯಪಟ್ಟಣ ತಾಲೂಕು ವಡ್ಡರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ವಿತರಣೆ ಮಾಡಲಾಯಿತು. ಶಾಸಕ ಬಾಲಕೃಷ್ಣ ಸಾಲದ ಚೆಕ್ ಹಾಗೂ ಎಟಿಎಂ ಕಾರ್ಡ್ ಅನ್ನು ವಿತರಿಸಿದರು. ರಾಜ್ಯ ಮಾರಾಟ ಮಹಾಮಂಡಳಿ ನಿರ್ದೇಶಕ ಪುಟ್ಟಸ್ವಾಮಿಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ವಡ್ಡರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ದಿನೇಶ್, ಉಪಾಧ್ಯಕ್ಷ ನಾಗೇಶ್, ನಿರ್ದೇಶಕರಾದ ರಾಜಣ್ಣ, ಮಂಜಪ್ಪ, ರಾಮಕೃಷ್ಣ, ಯೋಗೇಶ್, ಹರೀಶ್, ಚಂದ್ರಮ್ಮ, ಮಮತಾ, ಕಾಳಮ್ಮ, ದಿನೇಶ್, ಮಧು, ಸಿಇಒ ನಟರಾಜ್, ಮಾಜಿ ಅಧ್ಯಕ್ಷ ಗಣೇಶ್, ಸಿಬ್ಬಂದಿಗಳಾದ ರಾಘವೇಂದ್ರ, ರಮೇಶ್, ಸೋಮಶೇಖರ್, ಕಾಂತರಾಜಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಮೀಳಾ, ಮಂಜುನಾಥ್, ಮುಖಂಡರಾದ ಗಂಗಾಧರ್, ವಾಸು, ಶಿವರಾಮ್, ರಾಜೇಶ್, ವೇಣುಗೋಪಾಲ್, ಸುರೇಶ್, ಹುಲಿಕೆರೆ, ಸಂಪತ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. ವ್ಯವಸಾಯ ಸೇವಾ ಸಹಕಾರ ಸಂಘ ಇವತ್ತು ಜಿಲ್ಲಾ ಬ್ಯಾಂಕ್ನಲ್ಲಿ ಇವತ್ತು FD ಆಗಿ 59 ಲಕ್ಷ ಇಟ್ಟಿದ್ದೀವಿ. ಅದೇ ರೀತಿ DCC ಬ್ಯಾಂಕ್ನಲ್ಲಿ ಶೇರ್ ಅಮೌಂಟ್ 42,90,000 ಇದೆ. KCC ಸದಸ್ಯರಿಗೆ, ನಮ್ಮ ರೈತ ಸದಸ್ಯರಿಗೆ 6,87,49,000 ಈ ಹಿಂದೆ ನೀಡಿದ್ದೀವಿ. ಅದಲ್ಲದೆ 10% ಶೇರ್ ಅಮೌಂಟ್ ಕೂಡ ಸಪರೇಟ್ ಆಗಿರುತ್ತೆ. ಅಂದ್ರೆ ಅವರೆಲ್ಲ 10% ಶೇರ್ ಇಟ್ಕೊಂಡು ಆ ಸಾಲ ತೀರುವಳಿ ಆದಾಗ ಅದನ್ನ ಸೇರಿಸಿ ಅದನ್ನ ಜಮಾ ಮಾಡಿಸ್ಕೊಳ್ಳೋದು. ಮಹಿಳಾ ಸ್ವಸಹಾಯ ಸಂಘಗಳಿಗೆ 38 ಲಕ್ಷ ನೀಡಿದ್ದೀವಿ. MPCSಗೆ 1,10,000. ಈ ದಿವಸ 36 ಜನ ರೈತ ಸದಸ್ಯರಿಗೆ ಸುಮಾರು 15,47,000 ಹೊಸ ಸಾಲ ಶೂನ್ಯ ಬಡ್ಡಿ ದರ ನೀಡಿದ್ದೀವಿ. ಇನ್ನು 286 ಜನಕ್ಕೆ ಹೆಚ್ಚುವರಿಯಾಗಿ ಅವರ ಎಕ್ಸ್ಟೆಂಡ್ ಅನುಗುಣವಾಗಿ ಸಹಕಾರ ಮಾಡುವಂಥ ಕೆಲಸನ ಮಾಡಿದ್ದೀವಿ. ಇವತ್ತು ರಾಜಣ್ಣ ಅವರು ಹೇಳಿದಂಗೆ ಸಹಕಾರಿ ಕ್ಷೇತ್ರ ಉಳಿದ್ರೆ ಅದರಿಂದ ಹೆಚ್ಚಿನ ಅನುಕೂಲವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏಕೆಂದ್ರೆ ಇವತ್ತು ರೈತರ ಒಂದು ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿ ಕೂಡ ಹೇಳಿದೆ, ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯೇ ರೈತರ ಒಂದು ಅಭಿವೃದ್ಧಿ ಅಂತಕ್ಕಂಥ ಒಂದು ಸಂದೇಶವನ್ನ ನೀಡಿದ್ದಾರೆ. ಅದಕ್ಕನುಗುಣವಾಗಿ ಇವತ್ತು ನಮ್ಮ ಒಡ್ರಳ್ಳಿ ಸೊಸೈಟಿ, ಒಡ್ರಳ್ಳಿ ಆದಿಯಾಗಿ ಚಿಕ್ಕಬೀಳ್ತಿ, ಹಿರಿಬೀಳ್ತಿ, ಅದೇ ರೀತಿ ನಮ್ಮ ಅಜ್ಜೇನಹಳ್ಳಿ, ಗುರುಗಾರ್ನಹಳ್ಳಿ, KOSಹಳ್ಳಿ ಈ ವ್ಯಾಪ್ತಿಗೆ ಸೇರ್ಪಡೆ, ಆಮೇಲೆ ಆಲ್ದಹಳ್ಳಿ ಸೇರ್ಪಡೆ ಆಗ್ತಕ್ಕಂಥ ಹಳ್ಳಿಗಳು ಕೂಡ ವಿಶೇಷವಾಗಿ ಇದೆ. ಎಲ್ಲರಿಗಾಗಿ ಒಬ್ಬರು ಅಂತ ನಾವೇ ಹಾಕೊಂಡಿರ್ತಕ್ಕಂಥ ಷೇರುಗಳಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಹೆಚ್ಚು ಕಡಿಮೆ ನಟರಾಜರು ಎಷ್ಟು ಕೇಳಲೇಬೇಕು. ನಾವು ಒತ್ತಾಯ ಮಾಡಿ ಇವತ್ತೇನಾದ್ರೂ ಒಂದು 45-46 ಲಕ್ಷ ಪ್ಲಸ್ ಒಂದು 16 ಲಕ್ಷ ಬಂದಿದೆ ಅಂದ್ರೆ ಶಾಸಕರು ಈ ಕ್ಷೇತ್ರದಲ್ಲಿ, ಅದರಲ್ಲೇ ಈ ಭಾಗದ ಈ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ನಾವ್ ಹೇಳೋದು. ನಾವ್ ಯಾರಿಗೂ ಶಿವರಾಮಣ್ಣರಿಗೆ ಗೊತ್ತು, ಏನು ಬಾಯಿ ಹೇಳ್ಕೊಳ್ಳೋದು, ನಾವು ಕೊಡ್ತೀವಿ ಹೆಚ್ಚುವರಿ ಅಂತ. ದಯಮಾಡಿ ಸಹ ಇಲ್ಲಿನ ಸಹಕಾರಿ ಬಂಧುಗಳು ಸಹ ಹೆಚ್ಚಿನ ಒಲವನ್ನು ಕೊಟ್ಟು ಅಧಿಕ ಬಹುಮತದಿಂದ ಇಲ್ಲಿ ಎಲ್ಲರೂ ಆಯ್ಕೆಯಾಗಿರುತ್ತೆ ಸಾಕಷ್ಟು ಅಂತ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತ ವಂದನೆಗಳನ್ನು ಕೊಟ್ಟದಲ್ಲೇ ನಮ್ಮ ಬಡ್ಡಿ ಕೊಡಕ್ ಹೋಗೋದು, ಇದು ಕೊಡಕ್ ಹೋದ್ರು ನಾವು ಜವಾಬ್ದಾರಲ್ಲ. ನಾವು ಸಾರಿ ಹೇಳ್ತೀವಿ, ದುಡ್ಡು ಕಟ್ಟಬೇಕು, 2 ದಿವಸಕ್ಕೆ ತಗೋಬೇಕು ಸಹ, ಇದು ಬೆಳ್ಕೊಂಡು ಆ ಭಾವನೆ ಬಂದಾಗ ಸಹಕಾರಿ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ನೋಡಿ. ಕೆಲವು ಜನಕ್ಕೆ ಜಮೀನಿದ್ದಾಗ ನಾವು ಜಾಸ್ತಿನೇ ಕೊಟ್ಟಿದ್ದೀವಿ, ಯಾರು ಕೇಳಿಲ್ಲ. ಈ ಕೆಲವು ಜನಕ್ಕೆ ಯಾರಿಗೆ ಹೊಸ ಸಾಲ ಬಂದದೆ ಅಂತ ಗೊತ್ತಲ್ಲ ಶಿವರಾಮಣ್ಣ, ನಾವೇ ಕುಂತ್ಕೊಂಡು ಅಲ್ಲಿ ರೆಕಾರ್ಡ್ ತಗೊಂಡು ಯಾರ್ದು ಎಷ್ಟು ಪಾಣಿ ಇದೆ. ಈಗ ಅವ್ರಿಗೆ ಫೋನ್ ಹೋಗುತ್ತೆ, ನಿಮ್ಗೆ ಇಲ್ಲಿ ಸಾಂಕೇತಿಕವಾಗಿ 1-2-3 ಜನಕ್ಕೆ ಒಂದೊಂದು ಊರಿಗೆ ಕೊಡಿಸಿ